ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಫೆಬ್ರವರಿ 12, 13, 14 ಮತ್ತು 15ರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಅತ್ಯಂತ ಅನಿರೀಕ್ಷಿತವಾಗಿ ವ್ಯಕ್ತವಾಗಬಹುದು. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಸಾಮಾನ್ಯವಾಗಿ ಭಾವನೆಗಿಂತ ಬುದ್ಧಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀರಾ. ಆದರೆ ಈ 4 ದಿನಗಳು ನಿಮ್ಮ ಲಾಜಿಕ್ಗೂ ಸವಾಲನ್ನು ಹಾಕಿ ಹೃದಯದ ಮಾತು ಕೇಳುವಂತೆ ಮಾಡುವ ಸಮಯ ಆಗಿರಬಹುದು. ಆದ್ದರಿಂದ ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನಿಸಿ. ಕುಂಭರಾಶಿಯವರು ಸ್ವತಂತ್ರ ಚಿಂತನೆ ಹೊಂದಿರುವವರು. ನೀವು ನಿಮ್ಮದೇ ಲೋಕದಲ್ಲಿ ಬದುಕುವವರು. ನಿಮ್ಮ ನಿರ್ಧಾರಗಳು ಬೇರೆಯವರಿಗೆ ಅರ್ಥವಾಗದೇ ಇರಬಹುದು, ಆದರೆ ನಿಮಗೆ ಅದು ಸರಿ ಅಂತ ಅನಿಸುತ್ತೆ. ಇದೇ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣ ಆಗಬಹುದು. ಈ ಮಹಿಳೆ ಯಾರು ಇರಬಹುದು? ಹಳೆಯ ಸ್ನೇಹಿತೆ, ಪ್ರೇಮ ಸಂಬಂಧದ ವ್ಯಕ್ತಿ, ಕಚೇರಿಯ ಸಹೋದ್ಯೋಗಿ ಅಥವಾ ಮೇಲಾಧಿಕಾರಿ, ಅಥವಾ ನಿಮ್ಮ ಆಲೋಚನೆಗೆ ವಿರುದ್ಧವಾಗಿ ಯೋಚಿಸುವ ಒಬ್ಬ ವ್ಯಕ್ತಿ. 12ರಂದು ಆಕಸ್ಮಿಕ ಸಂಪರ್ಕ ಆಗುತ್ತೆ. ಈ ದಿನ ನೀವು ಆ ಮಹಿಳೆಯಿಂದ ಒಂದು ಮೆಸೇಜ್ ಅಥವಾ ಒಂದು ಭೇಟಿ ಅನುಭವಿಸಬಹುದು. ಅದು ನಿಮ್ಮ ಮನಸ್ಸಿಗೆ ಕುತೂಹಲ ಹುಟ್ಟಿಸಬಹುದು. ಇವಳು ಯಾಕೆ ಹೀಗೆ ವರ್ತನೆ ಮಾಡ್ತಿದ್ದಾಳೆ ಅಂತ ಆ ಥರ ಪ್ರಶ್ನೆ ಕೂಡ ಮೂಡಬಹುದು. ನೀವು ಹೊರಗೆ ಶಾಂತವಾಗಿದ್ರೂ ಕೂಡ ಒಳಗೆ ಯೋಚನೆಗಳ ಗಾಳಿ ಬೀಸಬಹುದು. 13ರಂದು ಆಲೋಚನೆಯ ತಿರುವು. ಈ ದಿನ ನಿಮ್ಮ ಆ ಮಹಿಳೆಯ ಒಂದು ಮಾತುಗಳು ನಿಮ್ಮ ಭವಿಷ್ಯದ ಯೋಜನೆಗೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಇದು ಹೊಸ ಪ್ರಾಜೆಕ್ಟ್ ಆರಂಭ, ಕೆಲವರಿಗೆ ಇದು ಹಳೆಯ ಸಂಬಂಧ ಪುನರುಜ್ಜೀವನ. ಆದರೆ ನೀವು ನಿಮ್ಮ ಸ್ವಾತಂತ್ರ್ಯ ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು ಎಂಬ ಭಯವೂ ಕೂಡ ಇರಬಹುದು. 14ರಂದು ಸಂಘರ್ಷ ಅಥವಾ ಸ್ಪಷ್ಟತೆ. ಈ ದಿನ ನಿಮ್ಮಿಬ್ಬರ ನಡುವೆ ನೇರ ಮಾತುಕತೆ ಸಾಧ್ಯ. ನೀವು ನಿಮ್ಮ ನಿಜವಾದ ಅಭಿಪ್ರಾಯವನ್ನು ಹೇಳಬಹುದು. ಅವಳು ಸಹ ತನ್ನ ದೃಷ್ಟಿಕೋನ ಹಂಚಿಕೊಳ್ಳಬಹುದು. ಕುಂಭರಾಶಿಯವರು ನೇರ ಮತ್ತು ಸ್ಪಷ್ಟ, ಆದರೆ ಕೆಲವೊಮ್ಮೆ ನಿಮ್ಮ ತಣ್ಣನೆಯ ಸ್ವಭಾವ ಎದುರಿಗೆ ದೂರವಾಗುವ ಭಾವನೆ ಕೊಡಬಹುದು. ಸಂಘರ್ಷ ಅಥವಾ ಸ್ಪಷ್ಟತೆ. ಈ ದಿನ ನಿಮ್ಮಿಬ್ಬರ ನಡುವೆ ನೇರ ಮಾತುಕತೆ ಸಾಧ್ಯ. ನೀವು ನಿಮ್ಮ ನಿಜವಾದ ಅಭಿಪ್ರಾಯವನ್ನು ಹೇಳಬಹುದು. ಅವಳು ಸಹ ತನ್ನ ದೃಷ್ಟಿಕೋನ ಹಂಚಿಕೊಳ್ಳಬಹುದು. ಕುಂಭರಾಶಿಯವರು ನೇರ ಮತ್ತು ಸ್ಪಷ್ಟ, ಆದರೆ ಕೆಲವೊಮ್ಮೆ ನಿಮ್ಮ ತಣ್ಣನೆಯ ಸ್ವಭಾವ ಎದುರಾಳಿಗೆ ದೂರವಾಗುವ ಭಾವನೆ ಕೂಡ ಕೊಡಬಹುದು. ಆದ್ದರಿಂದ ಸ್ವಲ್ಪ ಮೃದುತನವನ್ನು ತೋರಿಸಿ. ಇನ್ನು 15ರಂದು ಫಲಿತಾಂಶ ಮತ್ತು ನಿರ್ಧಾರ. ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಗೋಚರಿಸುತ್ತೆ. ನೀವು ಸಮತೋಲನದಿಂದ ನಡೆದುಕೊಂಡಿದ್ದೆ, ಆದರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರಬಹುದು. ಕೆಲಸದಲ್ಲಿ ಹೊಸ ಅವಕಾಶ, ಆರ್ಥಿಕವಾಗಿ ಸಹಭಾಗಿತ್ವ, ಪ್ರೇಮದಲ್ಲಿ ಹೊಸ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ರಾಹುವಿನ ಪ್ರಭಾವ ನಿಮ್ಮ ರಾಶಿಗೆ ಗಂಭೀರ ಚಿಂತನೆ ತರಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ತುರ್ತು ನಿರ್ಧಾರ ಬೇಡ. ಕುಂಭರಾಶಿಯವರೇ, ಈ ಮಹಿಳೆ ನಿಮ್ಮ ಜೀವನದಲ್ಲಿ ಕೇವಲ ಭಾವನೆ ತರಲು ಬಂದಿಲ್ಲ. ಅವಳು ಒಂದು ಚಿಂತನೆ ಬದಲಾವಣೆ. ಕೆಲವರಿಗೆ ಇದು ಜೀವನದ ಹೊಸ ದಾರಿ, ಕೆಲವರಿಗೆ ಇದು ಆತ್ಮ ಪರಿಶೀಲನೆಯ ಸಮಯ, ಕೆಲವರಿಗೆ ಇದು ಆರ್ಥಿಕವಾಗಿ ಸಹ ಲಾಭದಾಯಕ ಸಹಕಾರ. ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಿ. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಸಣ್ಣ ಪರಿಹಾರ ಹೇಳೋದಾದರೆ, ಪ್ರತಿ ಶನಿವಾರದಂದು ಶನಿದೇವರಿಗೆ ಎಳ್ಳು ಎಣ್ಣೆ ದೀಪವನ್ನು ಹಚ್ಚಿ ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ ಮನಸ್ಸಿನಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆ ಕೋರಿ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರೇ, 12, 13, 14, 15 ಈ ದಿನಗಳು ನಿಮ್ಮ ಬುದ್ಧಿ, ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸಬಹುದು. ಆದರೆ ನೀವು ಸಮತೋಲನವನ್ನು ಕಾಪಾಡಿಕೊಂಡಿದ್ದೆ ಆದರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ತರುತ್ತೆ. ಜ್ಞಾನದಿಂದ ನಡೆದುಕೊಳ್ಳಿ. ನಿಮ್ಮ ದಿನಗಳು ಶುಭವಾಗಿರಲಿ, ಯಶಸ್ವಿಯಾಗಿರಲಿ ಅಂತ ಹಾರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ.